ನೋಡಿ ರಕ್ಷಿತಾ ಅಂತ ಯಾವ ತರದ ಹುಡುಗನ ಅವ್ರಿಗೆ ಸಜೆಸ್ಟ್ ಮಾಡ್ತೀರಿ? ಮೈನ್ಲಿ ಹೇಳ್ತೀನಿ, ಹುಡುಗರಿಗೆ ಮದ್ವೆನೇ ಆಗ್ಬೇಡಿ ಅಂತ. ಈ ವಾರ ಕ್ವಾಟ್ಲೆ ಕಿಚನ್ ನಲ್ಲಿ ನಗಿಸೋದ್ರಲ್ಲಿ ಮನೋರಂಜನೆಯಲ್ಲಿ ಪಕ್ಕಾ ಪ್ರೊಫೆಷನಲ್ ಅಂತ. ಯಾಕಂದ್ರೆ ಈ ವಾರ ಇರೋದೇ ಈಗ ಪ್ರೊಫೆಷನಲ್ ರೌಂಡು. ಈಗ ಪ್ರತಿಯೊಬ್ಬರು ಕೂಡ ಲಾಯರು, ಟೀಚರು, ನರ್ಸು, ಮ್ಯಾರೇಜ್ ಬ್ರೋಕರು ಈ ರೀತಿಯಾಗಿ ಗೆಟಪ್ನ ಹಾಕೊಂಬಂದಿದ್ದಾರೆ. ಯಾರಿಗೆ ಯಾರು ಜೋಡಿ ಆಗ್ತಾರೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಯಾರ್ಯಾರು ಜೋಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾವ ಕುಕ್ಕುಗೆ ಯಾವ ಕ್ವಾಟ್ಲೆ ಸಿಕ್ಕಿದ್ದಾರೆ, ಯಾವ ಕ್ವಾಟ್ಲೆಗೆ ಯಾವ ಕುಕ್ಕು ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ಈ ವಾರ ರಕ್ಷಿತಾಗೆ ಇಲ್ಲಿ ನವಾಜ್ ಅವ್ರು ಸಿಕ್ಕಿದ್ದಾರೆ. ಮ್ಯಾರೇಜ್ ಬ್ರೋಕರ್ ಕೆಲಸ ಏನು ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಯಾವ ಥರದ ಹುಡುಗಿಗೆ ಯಾವ ಥರ ಹುಡುಗನ ತೋರಿಸ್ಬೇಕು, ಯಾವ ಥರ ಹುಡುಗಂಗೆ ಯಾವ ಥರ ಹುಡುಗಿನ ತೋರಿಸ್ಬೇಕು, ಮತ್ತು ಯಾವ ರೀತಿ ಇದ್ದರೆ ಗುಣಗಳು ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿ ಸುಷ್ಮಾ ಅವ್ರು ಕೂಡ ಇಲ್ಲಿ ಹೇಳೋದು. ಮ್ಯಾರೇಜ್ ಬ್ರೋಕರ್ ಅಲ್ವಾ, ಈಗ ರಕ್ಷಿತಾ ಅವ್ರಿಗೆ ಯಾವ ಥರದ ಹುಡುಗನ್ನ ಸಜೆಸ್ಟ್ ಮಾಡ್ತೀರಾ ಅಂತಂದ್ಬಿಟ್ಟು ಆಗ ಅಲ್ಲಿ ಹೇಳೋದೇನಪ್ಪ ಅಂತಂದರೆ, ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಹುಡುಗರಿಗೆ ಮದುವೆನೇ ಆಗಬೇಡ ಅಂತ ಹೇಳ್ತೀನಿ ಅಂತಂದ್ಬಿಟ್ಟು ನವಾಜ್ ಅವ್ರು ಹೇಳಿದ್ದಾರೆ. ನೋಡೋಣ ಯಾವ ಥರದ ಹುಡುಗನ್ನ ಇಲ್ಲಿ ನವಾಜ್ ಅವರು ರಕ್ಷಿತಾ ಅವ್ರಿಗೆ ಸಜೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸದ್ಯ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಕೂಡ ತುಕಾಲಿ ಸಂತೋಷ್ ಅವರು ಈಗ BP ಪ್ರಕಾಶ್ ಆಗಿ ಬಂದಿದ್ದಾರೆ. ಅಂದ್ರೆ ಡೈರೆಕ್ಟರ್ ಅಲ್ವಾ, ಅದಕ್ಕೋಸ್ಕರನೇ. ಆದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಕ್ವಾಟ್ಲೆ ಕೊಟ್ಕೊಂಡು ಮತ್ತೆ ಅಡಿಗೆ ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಓಂ ಪ್ರಕಾಶ್ ಅವರು. ಸಖತ್ ಕ್ವಾಟ್ಲೆನೂ ಕೂಡ ಕೊಡ್ತಾರೆ, ಸಖತ್ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಈಗ ತುಕಾಲಿ ಸಂತೋಷ್ ಅವರು ಅದಕ್ಕೆ ಇಲ್ಲಿ ನಾನು BP ಪ್ರಕಾಶ್ ಆಗಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವರು 6 ಸಿನಿಮಾನ ಕದ್ಬಿಟ್ಟು 1 ಸಿನಿಮಾನ ಮಾಡಿದ್ರು. ನಾನಿಲ್ಲಿ 60 ಸಿನಿಮಾನ ಕದ್ಬಿಟ್ಟು 1 ಸಿನಿಮಾ ಮಾಡಿದೀನಿ ಅಂತ ತುಕಾಲಿ ಅವರು ಇಲ್ಲಿ ಹೇಳ್ತಾರೆ. ಒಟ್ನಲ್ಲಿ ಕ್ವಾಟ್ಲೆ ಕಿಚನ್ ಅಲ್ಲಿ ಮಸ್ತ್ ಎಂಟರ್ಟೈನ್ಮೆಂಟ್, ಮಸ್ತ್ ಅಡುಗೆಗಳು ಕೂಡ ಇಲ್ಲಿ ಬರ್ತದೆ. ಈ ವಾರ ಪ್ರೊಫೆಷನಲ್ಲಿ ಯಾರ್ಯಾರು ಯಾವ್ಯಾವ ತರ ಇಲ್ಲಿ ಮಾತಾಡ್ತಾರೆ ಅಂತ ಇನ್ನೂ ನೋಡ್ಬೇಕಿದೆ. ಸದ್ಯ ಈಗ ನವಾಜ್ ಅವರು ಯಾವ ರೀತಿ ಹುಡುಗನ್ನ ಸಜೆಸ್ಟ್ ಮಾಡ್ತಾರೆ ರಕ್ಷಿತಾ ಅವ್ರಿಗೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಲಾಯರ್ ಕರಿಬಸಪ್ಪ ಅವರಂತೂ ಬಿಡಿ, ನಾರ್ಮಲ್ ಆಗಿ ಮಾತಾಡಿದ್ರೆ ಇಲ್ಲಿ ಅವರು ಮಾತನ್ನ ಸ್ಟಾಪ್ ಮಾಡಲ್ಲ. ಲಾಯರ್ ಅಂದ್ರೆ ಹೆಚ್ಚಾಗಿ ಇಲ್ಲಿ ಮಾತಾಡಬೇಕು ಮತ್ತೆ ಪಾಯಿಂಟ್ಸ್ ಗಳನ್ನ ಹಾಕಬೇಕು. ಮಾತಾಡದಲ್ಲಿ ಎತ್ತಿದ ಕೈ ಅಂತಂದ್ರೆ ಕರಿಬಸಪ್ಪ ಅವರು ಏನೆಲ್ಲ ಮಾತಾಡಿದ್ದಾರೆ, ಏನೆಲ್ಲ ಕ್ವಾಟ್ಲೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಇನ್ನು ಟೀಚರು ಮತ್ತೆ ನರ್ಸು ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಕುಕ್ಕುಗಳಿಗೆ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಸೊ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಸಖತ್ತಾಗಿದೆ, ಪ್ರೊಫೆಷನಲ್ ರೌಂಡ್ ಅಂತಂದ್ಬಿಟ್ಟು. ಈಗ ನಿಮಗೆ ಪ್ರೋಮೋ ನೋಡಿ ಏನನ್ನಿಸ್ತು? ನೀವು ರಕ್ಷಿತಾ ಅವ್ರಿಗೆ ಯಾವ ತರ ಹುಡುಗನ್ನ ಸಜೆಸ್ಟ್ ಮಾಡ್ತೀರಾ ಅಂತಂದ್ಬಿಟ್ಟು ನವಾಜ್ ಅವ್ರು ಕೇಳಿದ್ದಾರೆ. ನವಾಜ್ ಅವರು ಇಲ್ಲಿ ಏನು ಹೇಳಿರಬಹುದು ಅಂತ ನಿಮಗೆ ಅನ್ಸುತ್ತೆ, ಬಟ್ ಪ್ರೋಮೋದಲ್ಲಿ ಇಲ್ಲಿ ಕಟ್ ಮಾಡಿ ಹಾಕ್ತಾರಲ್ವಾ, ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಾಗಲ್ಲ. ಹುಡುಗರಿಗೆ ಮದುವೆನೇ ಆಗ್ಬೇಡ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ, ಬಟ್ ಆ ವರ್ಣ ರಕ್ಷಿತಾ ಅವ್ರಿಗೆ ಹೇಳಿದ್ರ ಯಾರಿಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ಸೊ ವೀಕ್ಷಕರ, ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಸಖತ್ತಾಗಿ ನಡ್ಕೊಂಡು ಬರ್ತಿದೆ. ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಇದೆ. ಪ್ರತಿಯೊಬ್ಬರು ಕಾಯ್ತಾ ಇರೋದು ಇಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಗಿಲ್ಲಿ ನಟ ಅವರು ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಅವರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಂದು ಫೋಟೋಗಳು ವೈರಲ್ ಆಗಿದೆ. ನೋಡೋಣ ಆ ಒಂದು ಎಪಿಸೋಡ್ ಯಾವಾಗ ಪ್ರಸಾರ ಆಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯ ಇವಾಗ ಬಿಟ್ಟಿರೋ ಪ್ರೋಮೋ ನೋಡಿ ನಿಮಗೇನನ್ನಿಸ್ತು? ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ನಲ್ಲಿ ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ? ನಿಮ್ಮ ನೆಚ್ಚಿನ ಕ್ವಾಟ್ಲೆ ಮತ್ತೆ ಕುಕ್ಕು ಯಾರ ಜೋಡಿ ಸೂಪರ್ ಆಗಿ ಮನೋರಂಜನೆ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.